लेबर कोड में मोदी जी ने जो गारंटी दी थी, एक गारंटी का इम्प्लीमेंटेशन का प्रारंभ हो रहा है। देश में 40 करोड़ से अधिक हमारे श्रमिक, उसकी स्वास्थ्य जांच हो, उसका हेल्थ चेकअप हो, दोस्तों ये बहुत आवश्यक होता है। ದೇಶದ ಕಾರ್ಮಿಕ ಪಡೆಯ ಆರೋಗ್ಯ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಮಹತ್ವದ ಹೆಜ್ಜೆಯೊಂದನ್ನು ಇಟ್ಟಿದೆ. ಕಾರ್ಮಿಕ ಸಂಹಿತೆಯ ಪ್ರಕಾರ 40 ವರ್ಷ ಮತ್ತು ಅದಕ್ಕಿಂತ ಮೇಲ್ಪಟ್ಟ ಕಾರ್ಮಿಕರಿಗೆ ವಾರ್ಷಿಕವಾಗಿ ಒಂದು ಬಾರಿ ಉಚಿತ ಆರೋಗ್ಯ ತಪಾಸಣೆಯನ್ನು ಮಾಡಿಸುವುದಾಗಿ ಕೇಂದ್ರ ಕಾರ್ಮಿಕ ಸಚಿವ ಮನ್ಸುಖ್ ಮಾಂಡವೀಯ ಅವರು ಘೋಷಣೆಯನ್ನ ಮಾಡಿದ್ದಾರೆ. ದೇಶಾದ್ಯಂತ ಇರತಕ್ಕಂಥ ಇಎಸ್ಐಸಿ ಆಸ್ಪತ್ರೆಗಳ ಮೂಲಕ ಈ ಒಂದು ಯೋಜನೆಯನ್ನ ಜಾರಿಗೊಳಿಸಲಾಗಿದ್ದು, ಇದು ಕೋಟ್ಯಾಂತರ ಕಾರ್ಮಿಕರಿಗೆ ಅನುಕೂಲವಾಗಲಿದೆ. ಏನಿದು ಯೋಜನೆ, ಯಾರಿಗೆಲ್ಲ ಇದರಿಂದ ಅನುಕೂಲ ಆಗುತ್ತೆ ಅನ್ನೋ ಡೀಟೇಲ್ಸ್ ಈ ವಿಡಿಯೋದಲ್ಲಿದೆ. ದೇಶದ ಆರ್ಥಿಕತೆಯ ಚಕ್ರ ಉರುಳೋದು ಕಾರ್ಮಿಕರ ಬೆವರ ಹನಿಯಿಂದ. ಆದರೆ ಕಾರ್ಮಿಕರ ಆರೋಗ್ಯದ ಪರಿಸ್ಥಿತಿ ಬಗ್ಗೆ ಯಾರಿಗೂ ಕೂಡ ಕಿಂಚಿತ್ತು ಕಾಳಜಿ ಇಲ್ಲ. ಸ್ವತಃ ಕಾರ್ಮಿಕರು ಕೂಡ ತಮ್ಮ ಆರೋಗ್ಯವನ್ನ ಬದಿಗೊತ್ತಿ ಬೃಹತ್ ಯಂತ್ರಗಳ ಜೊತೆ ಬಿಸಿಲು ಅನ್ನದೇ, ಮಾಲಿನ್ಯ ಅನ್ನದೇ ಪ್ರತಿದಿನ ಕೆಲಸವನ್ನು ಮಾಡ್ತಾ ಇರ್ತಾರೆ. ಆದರೆ ತಮ್ಮ ಆರೋಗ್ಯವನ್ನು ಯಾವತ್ತೂ ಕೂಡ ಅವರು ನೋಡ್ಕೊಳ್ಳೋದಿಲ್ಲ. ಆದ್ರಿಂದಲೇ ಕೇಂದ್ರ ಸರ್ಕಾರ ತಮ್ಮ ಸ್ವಂತ ಆರೋಗ್ಯದ ಕಡೆ ಕೂಡ ಗಮನ ಕೊಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅದರಲ್ಲೂ 40 ವರ್ಷ ದಾಟಿದ ಮೇಲಂತೂ ಕಾರ್ಮಿಕರಿಗೆ ಹಲವು ರೋಗಗಳು ಪರಿಣಾಮ ಬೀರುತ್ತವೆ. ಆದ್ರಿಂದಲೇ ದೇಶಾದ್ಯಂತ ಇರತಕ್ಕಂಥ ಕೋಟ್ಯಾಂತರ ಕಾರ್ಮಿಕರಿಗೆ ಕೇಂದ್ರ ಸರ್ಕಾರ ಒಂದು ಸಿಹಿ ಸುದ್ದಿಯೊಂದನ್ನು ನೀಡಿದೆ. ಕೇಂದ್ರ ಸರ್ಕಾರದ ಈ ಒಂದು ಯೋಜನೆ ದೇಶಾದ್ಯಂತ ಇರತಕ್ಕಂಥ ಕೋಟ್ಯಾಂತರ ಕಾರ್ಮಿಕರ ಪಾಲಿಗೆ ಸಿಹಿ ಸುದ್ದಿಯೊಂದನ್ನು ನೀಡಿದೆ. ಕೇಂದ್ರ ಸರ್ಕಾರ ಕಾರ್ಮಿಕರ ಸಂಹಿತೆಯ ಅಡಿಯಲ್ಲಿ 40 ವರ್ಷ ಮತ್ತು ಅದಕ್ಕಿಂತ ಮೇಲ್ಪಟ್ಟ ಕಾರ್ಮಿಕರಿಗೆ ಈ ನೂತನ ಯೋಜನೆಯ ಪ್ರಕಾರ ವಾರ್ಷಿಕವಾಗಿ ಒಂದು ಬಾರಿ ಉಚಿತ ಆರೋಗ್ಯ ತಪಾಸಣೆ ಮಾಡುವಂತಹ ಉದ್ದೇಶವನ್ನು ಈ ಯೋಜನೆ ಹೊಂದಿದೆ. 40 ವರ್ಷ ಮೇಲ್ಪಟ್ಟ ಕಾರ್ಮಿಕರಿಗೆ ಉಚಿತವಾಗಿ ಆರೋಗ್ಯ ತಪಾಸಣೆ ಮಾಡುವಂತಹ ಯೋಜನೆಯನ್ನು ಜಾರಿಗೊಳಿಸಿದೆ. ಕೇಂದ್ರ ಕಾರ್ಮಿಕ ಹಾಗೂ ಉದ್ಯೋಗ ಸಚಿವರಾಗಿರ್ತಕ್ಕಂಥ ಮನ್ಸುಖ್ ಮಾಂಡವೀಯ ಅವರು ಇತ್ತೀಚೆಗೆ ದೆಹಲಿಯಲ್ಲಿ ಈ ಯೋಜನೆಯನ್ನು ಜಾರಿಗೊಳಿಸಿದ್ದಾರೆ. ಈ ಯೋಜನೆ ದೇಶಾದ್ಯಂತ ಇರತಕ್ಕಂಥ ಎಲ್ಲ ಇಎಸ್ಐ ಆಸ್ಪತ್ರೆಗಳ ಜಾಲದ ಮೂಲಕ ಕಾರ್ಯನಿರ್ವಹಿಸಲಿದ್ದು, ಈಗಾಗಲೇ ದೆಹಲಿ, ಛತ್ತೀಸ್ಗಢ, ಮಧ್ಯಪ್ರದೇಶ ಸೇರಿದಂತೆ ಹಲವಾರು ರಾಜ್ಯಗಳಲ್ಲಿ ಈ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ ಮತ್ತು ಹಲವಾರು ಫಲಾನುಭವಿಗಳು ಕೂಡ ಈ ಒಂದು ಯೋಜನೆಯ ಲಾಭವನ್ನು ಪಡೆದುಕೊಳ್ಳುತ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ಈ ಯೋಜನೆಯ ಸ್ವರೂಪ ಏನು, ಏನೆಲ್ಲ ಪ್ರಯೋಜನಗಳಾಗ್ತವೆ ಎಂಬ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಮೊದಲನೇದಾಗಿ ವಾರ್ಷಿಕ ಉಚಿತ ತಪಾಸಣೆ ಅಂದರೆ ಕಾರ್ಮಿಕ ಸಂಹಿತೆಯ ಪ್ರಕಾರ 40 ವರ್ಷ ಹಾಗೂ ಅದಕ್ಕಿಂತ ಮೇಲ್ಪಟ್ಟ ಕಾರ್ಮಿಕರಿಗೆ ವಾರ್ಷಿಕವಾಗಿ ಒಂದು ಬಾರಿ ಇಎಸ್ಐ ಆಸ್ಪತ್ರೆಗಳ ಮೂಲಕ ಉಚಿತವಾಗಿ ತಪಾಸಣೆ ಮಾಡಿಸ್ಕೊಳ್ಬಹುದಾಗಿದೆ. ಎರಡನೇದಾಗಿ ಅಪಾಯಕಾರಿ ವೃತ್ತಿ ಮಾಡ್ತಿರ್ತಕ್ಕಂಥವ್ರಿಗೆ ಕಡ್ಡಾಯವಾಗಿ ಪರೀಕ್ಷೆ ಮಾಡಿಸೋದು. ಯಾರೆಲ್ಲ ಕಾರ್ಮಿಕರು ರಾಸಾಯನಿಕ ಯುಕ್ತ ಕಾರ್ಖಾನೆಗಳಲ್ಲಿ, ಬೃಹತ್ ಯಂತ್ರೋಪಕರಣಗಳಿರ್ತಕ್ಕಂಥ ಕಾರ್ಖಾನೆಗಳಲ್ಲಿ ಕೆಲಸ ನಿರ್ವಹಿಸ್ತಾ ಇರ್ತಾರೋ, ಅತ್ಯಂತ ಹೆಚ್ಚು ಮಾಲಿನ್ಯ ಇರತಕ್ಕಂಥ ಪ್ರದೇಶಗಳಲ್ಲಿ ಕೆಲಸ ನಿರ್ವಹಿಸ್ತಾ ಇರ್ತಾರೋ ಅವರಿಗೆ ವಯಸ್ಸಿನ ಭೇದವಿಲ್ಲದೆ ಎಲ್ಲರಿಗೂ ಕೂಡ ವಾರ್ಷಿಕವಾಗಿ ಒಂದು ಬಾರಿ ಕಡ್ಡಾಯವಾಗಿ ಉಚಿತ ಆರೋಗ್ಯ ತಪಾಸಣೆ ಮಾಡಿಸ್ಕೊಳ್ತಕ್ಕಂಥದ್ದು ಈ ಯೋಜನೆಯ ಮುಖ್ಯ ಉದ್ದೇಶ. ಉಚಿತ ಆರೋಗ್ಯ ತಪಾಸಣೆ ಮಾಡಿಸ್ಕೊಳ್ಳೇಬೇಕು ಅಂತಕ್ಕಂಥದ್ದು ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ತಿಳಿಸಿದೆ. ಮೂರನೆಯದಾಗಿ ಹೆಲ್ತ್ ಕಾರ್ಡ್. ಯಾರೆಲ್ಲ ಈ ಒಂದು ಇಎಸ್ಐಸಿ ಆಸ್ಪತ್ರೆಗಳ ಮೂಲಕ ಉಚಿತವಾಗಿ ತಪಾಸಣೆ ಮಾಡಿಸ್ಕೊಳ್ತಾರೋ ಅಂತಹ ಕಾರ್ಮಿಕರಿಗೆಲ್ಲ ಕೇಂದ್ರ ಸರ್ಕಾರವೇ ಡಿಜಿಟಲ್ ಹೆಲ್ತ್ ಕಾರ್ಡನ್ನು ನೀಡುತ್ತಾ ಬರುತ್ತೆ. ಅಂದರೆ ಯಾರೆಲ್ಲ ತಪಾಸಣೆ ಮಾಡಿಸ್ಕೊಳ್ತಾರೋ ಅವರ ಆರೋಗ್ಯವನ್ನು ಆ ಒಂದು ಹೆಲ್ತ್ ಕಾರ್ಡಲ್ಲಿ ದಾಖಲಿಸಲಾಗುತ್ತೆ. ಮುಂದಿನ ದಿನಗಳಲ್ಲಿ ಅವರು ಮತ್ತೆ ಆಸ್ಪತ್ರೆಗಳಿಗೆ ತೆರಳಿದಾಗ ವೈದ್ಯರುಗಳಿಗೂ ಕೂಡ ಅವರ ಹೆಲ್ತ್ ಕಾರ್ಡ್ಗಳ ಮೂಲಕ ಅವರಿಗೆ ಯಾವೆಲ್ಲ ರೋಗಗಳಿಗೆ ಚಿಕಿತ್ಸೆಯನ್ನು ಹಿಂದೆ ನೀಡಿದ್ದಾರೆ ಮತ್ತು ಮುಂದೆ ನೀಡಬೇಕು ಅನ್ನೋದು ಕೂಡ ಅವರಿಗೂ ಕೂಡ ಸುಲಭವಾಗುತ್ತೆ ಅನ್ನೋದು ಈ ಒಂದು ಡಿಜಿಟಲ್ ಹೆಲ್ತ್ ಕಾರ್ಡ್ನ ಉದ್ದೇಶ. ಮತ್ತೊಂದು ವರ್ಷ ಪೂರ್ತಿ ಲಭ್ಯತೆ. ಅಂದರೆ ಕಾರ್ಮಿಕರು ಯಾವಾಗ ಬೇಕಾದರೂ ವಾರ್ಷಿಕವಾಗಿ ಒಂದು ಬಾರಿ ಇಎಸ್ಐಸಿ ಆಸ್ಪತ್ರೆಗಳಿಗೆ ಭೇಟಿ ನೀಡಬಹುದು. ಇದು ಕೇವಲ ಒಂದು ದಿನದ ಯೋಜನೆಯಲ್ಲ. ಶ್ರಮಯೇವ ಜಯತೆ ಎನ್ನುವ ಘೋಷವಾಕ್ಯದೊಂದಿಗೆ ಕೇಂದ್ರ ಸರ್ಕಾರ ವರ್ಷದ 364 ದಿನಗಳಲ್ಲೂ ಕೂಡ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಉಚಿತವಾಗಿ ಆರೋಗ್ಯ ತಪಾಸಣೆ ಮಾಡಿಸ್ಕೊಳ್ಬೋದು ಅಂತ ತಿಳಿಸಿದೆ. ವೀಕ್ಷಕರೇ, ನೀವೆಲ್ಲ ಕೇಳ್ಬೋದು, ಕಾರ್ಮಿಕರಿಗೆ, ಅದರಲ್ಲೂ 40 ವರ್ಷ ಮೇಲ್ಪಟ್ಟ ಕಾರ್ಮಿಕರಿಗೆ ಯಾಕೆ ಈ ಒಂದು ಯೋಜನೆ ಅಂತ. ಇದಕ್ಕೆ ಪ್ರಮುಖವಾದ ಕಾರಣ ಅಂದರೆ ಆರ್ಥಿಕ ತಜ್ಞರು ಹೇಳುವಂಥ ಪ್ರಕಾರ 40 ವರ್ಷ ದಾಟಿದ ಕಾರ್ಮಿಕರು ಹಲವಾರು ಅಸಾಂಕ್ರಾಮಿಕ ರೋಗಗಳಿಗೆ ತುತ್ತಾಗ್ತಾರೆ. ಮಧುಮೇಹ ಆಗಿರ್ಬೋದು, ರಕ್ತದೊತ್ತಡ ಆಗಿರ್ಬೋದು ಅಥವಾ ಹೃದಯ ಸಂಬಂಧಿ ಕಾಯಿಲೆಗಳು ಕೂಡ 40 ವರ್ಷ ದಾಟಿದ ಕಾರ್ಮಿಕರಿಗೆ ಬರುವ ಸಾಧ್ಯತೆಗಳು ಭಾಳಷ್ಟಿದ್ದಾವೆ. ಯಾಕಂದರೆ ಕುಳಿತಲ್ಲಿಯೇ ಕೆಲಸ ಮಾಡ್ತಾ ಇರ್ತಾರೆ, ಅಧಿಕ ಅವಧಿಯ ಕೆಲಸ ಮಾಡ್ತಾ ಇರ್ತಾರೆ ಮತ್ತು ಮಾನಸಿಕ ಒತ್ತಡಗಳು ಕೂಡ ಇದಕ್ಕೆ ಪ್ರಮುಖ ಕಾರಣ. ಇದು ಎಷ್ಟು ಗಂಭೀರವಾದಂಥ ವಿಷಯ ಅಂದರೆ ವಿಶ್ವಸಂಸ್ಥೆಯ ಅಂಗಸಂಸ್ಥೆ ಆಗಿರತಕ್ಕಂಥ ವಿಶ್ವ ಆರೋಗ್ಯ ಸಂಸ್ಥೆಯ ಅಂಕಿಅಂಶಗಳ ಪ್ರಕಾರ ಪ್ರಪಂಚದಲ್ಲಿ ವಾರ್ಷಿಕವಾಗಿ ಸಾವಿಗೀಡಾಗುವ 74%
ಜನರು ಅಸಂಕ್ರಾಮಿಕ ರೋಗಗಳಿಂದ ಮರಣ ಹೊಂದುತ್ತಾರೆ ಅನ್ನತಕ್ಕಂಥ ಅಂಕಿಅಂಶವನ್ನು ಬಿಚ್ಚಿಟ್ಟಿದೆ. ಇನ್ನು ICMR ದಾಖಲೆಗಳ ಪ್ರಕಾರ ಭಾರತದಲ್ಲಿ ದುಡಿಯುವ ವರ್ಗದವರಿಗೆ ಅತಿಯಾದ ಬೊಜ್ಜು ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳು ಹರಡುತ್ತಾ ಇದ್ದಾವೆ ಮತ್ತು ಅದರಿಂದನೂ ಕೂಡ ಮರಣಗಳು ಸಂಭವಿಸ್ತಾ ಇದ್ದಾವೆ ಅಂತ ತಿಳಿಸಿದೆ. ಈ ಸೈಲೆಂಟ್ ಕಿಲ್ಲರ್ ಕಾಯಿಲೆಗಳು ಆರಂಭಿಕವಾಗಿ ಗೋಚರಿಸದೇ ಇಲ್ಲ, ಆದರೆ ಈ ರೋಗ ಮತ್ತಷ್ಟು ಉಲ್ಬಣಗೊಂಡಾಗ ಆಸ್ಪತ್ರೆಗೆ ದೌಡಾಯಿಸೋದು ಕಾರ್ಮಿಕರಿಗೆ ಅನಿವಾರ್ಯವಾಗಿದೆ. ಅದರಿಂದಲೇ ಕೇಂದ್ರ ಸರ್ಕಾರದ ಈ ಒಂದು ನೂತನ ಯೋಜನೆಯ ಮೂಲಕ ರೋಗ ಬರುವುದಕ್ಕಿಂತ ಮೊದಲೇ ತಡೆಯುವುದು ಈ ಒಂದು ಸರ್ಕಾರದ ಯೋಜನೆಯ ಉದ್ದೇಶವಾಗಿದೆ. ಹಾಗಾದ್ರೆ ಈ ಒಂದು ತಪಾಸಣೆಯಲ್ಲಿ ಯಾವೆಲ್ಲ ರೋಗಗಳನ್ನ ಪರೀಕ್ಷೆ ಮಾಡ್ತಾರೆ ಅಂತ ನೀವು ಪ್ರಶ್ನೆ ಮಾಡಬಹುದು. ಪ್ರಮುಖವಾಗಿ ಕಾರ್ಮಿಕರಲ್ಲಿರ್ತಕ್ಕಂಥ ಅಧಿಕ ರಕ್ತದೊತ್ತಡ, BP, ರಕ್ತದಲ್ಲಿನ ಸಕ್ಕರೆಯ ಅಂಶ, ಮಧುಮೇಹ, ಇನ್ನು ಕೆಲವಾರು ಕಡೆಗಳಲ್ಲಿ ಕಾರ್ಮಿಕರು ಮಾಲಿನ್ಯ ಪ್ರದೇಶಗಳಲ್ಲಿ, ಬೃಹತ್ ಯಂತ್ರೋಪಕರಣಗಳಲ್ಲಿ ಮತ್ತೆ ವಿಷಕಾರಿ ರಾಸಾಯನಿಕಗಳಿರ್ತಕ್ಕಂಥ ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅಂತಹ ಕಾರ್ಮಿಕರಿಗೆ ರಕ್ತಹೀನತೆ, ಉಸಿರಾಟದ ತೊಂದರೆ, ಲಿವರ್, ಕಿಡ್ನಿ ಸಮಸ್ಯೆ, ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಯಾವೆಲ್ಲ ತೊಂದರೆಗಳಾಗುತ್ತೆ ಅನ್ನೋದ್ರ ಕುರಿತು ಮೊದಲೇ ಪರೀಕ್ಷೆ ಮಾಡಿ ಚಿಕಿತ್ಸೆ ನೀಡಲಾಗುತ್ತೆ. ಕೇಂದ್ರ ಸರ್ಕಾರದ ಈ ಒಂದು ಯೋಜನೆ ನಿಜಕ್ಕೂ ಅತ್ಯಂತ ದೊಡ್ಡ ಯೋಜನೆ ಮತ್ತು ಶ್ಲಾಘನೀಯವಾದದ್ದು. ಕೇಂದ್ರ ಕಾರ್ಮಿಕ ಸಚಿವ ಮನ್ಸುಖ್ ಮಾಂಡವಿಯಾ ಅವರು ಹೇಳಿದಂಗೆ ಕಳೆದ 10 ವರ್ಷದಲ್ಲಿ ಭಾರತದಲ್ಲಿ ಸಾಮಾಜಿಕ ವ್ಯಾಪ್ತಿಯಲ್ಲಿ 19% 64% ಸಾಮಾಜಿಕ ಭದ್ರತಾ ವ್ಯಾಪ್ತಿಯು 19% 64% ಏರಿಕೆಯಾಗಿದೆ ಅಂತ ತಿಳಿಸಿದ್ದಾರೆ. ಇನ್ನು ESIC ಫಲಾನುಭವಿಗಳ ಸಂಖ್ಯೆಯಂತೂ ಕಳೆದ 1 ದಶಕದಲ್ಲಿ 7 ಕೋಟಿ ಇದ್ದಿದ್ದು ಇದೀಗ ಆ ಒಂದು ಫಲಾನುಭವಿಗಳ ಸಂಖ್ಯೆ 14 ಕೋಟಿಗೆ, ಅಂದರೆ ಈ ಒಂದು ಸಂಖ್ಯೆ ಡಬಲ್ ಆಗಿದೆ ಅಂತ ತಿಳಿಸಿದ್ದಾರೆ. ಇನ್ನು 2020ರಿಂದ 7 ಕೋಟಿ ಇದ್ದಂತಹ ESIC ಫಲಾನುಭವಿಗಳ ಸಂಖ್ಯೆ 15 ಕೋಟಿಗೆ ತಲುಪಿದೆ ಅಂತ ತಿಳಿಸಿದ್ದಾರೆ. ಮುಂಬರುವ ದಿನಗಳಲ್ಲೂ ಕೂಡ 2020ರ ಸಾಮಾಜಿಕ ಭದ್ರತಾ ವ್ಯಾಪ್ತಿಯಲ್ಲಿ ಗಿಗ್ ಕಾರ್ಮಿಕರಿಗೂ ಕೂಡ ಹೆಲ್ತ್ ಕವರೇಜ್ ವಿಸ್ತರಣೆ ಮಾಡುವುದಾಗಿ ಕೇಂದ್ರ ಸರ್ಕಾರ ತಿಳಿಸಿದೆ. ಇನ್ನು ಕೊನೆಯದಾಗಿ ಹೇಳಬೇಕು ಅಂದ್ರೆ, ಕಾರ್ಮಿಕರ ಅನಾರೋಗ್ಯ ಕೇವಲ ಒಂದು ಕುಟುಂಬಕ್ಕಷ್ಟೇ ಅಲ್ಲ, ಅದು ದೇಶದ ಉತ್ಪಾದಕತೆ ಮೇಲೆ ಮತ್ತು ದೇಶದ ಆರ್ಥಿಕತೆ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ ಅಂತ ಅಂತಾರಾಷ್ಟ್ರೀಯ ಕಾರ್ಮಿಕರ ಸಂಘಟನೆ ಆಗಿಂದಾಗೆ ಹೇಳ್ತಲೇ ಬರ್ತಾ ಇದೆ. ಆದ್ರಿಂದಲೇ ಕಾರ್ಮಿಕರಿಗೆ ರೋಗ ಬರುವ ಮೊದಲೇ ಚಿಕಿತ್ಸೆ ನೀಡಿದ್ರೆ ಮುಂದಿನ ದಿನಗಳಲ್ಲಿ ಆಗಬಹುದಾದಂತಹ ದಿಢೀರ್ ಅಪಾಯಗಳನ್ನು ತಪ್ಪಿಸೋದು ಈ ಒಂದು ಕೇಂದ್ರ ಸರ್ಕಾರದ ಯೋಜನೆ. ಮತ್ತು ಈ ಯೋಜನೆಗೆ ಹಲವಾರು ಕಾರ್ಮಿಕ ಸಂಘಟನೆಗಳು ಕೂಡ ಸ್ವಾಗತಾರ್ಹವನ್ನು ಮಾಡಿದ್ದಾವೆ. ನಿಮ್ಮ ಸುತ್ತಮುತ್ತ ಯಾರಾದರೂ 40 ವರ್ಷ ಮತ್ತು ಅದಕ್ಕಿಂತ ಮೇಲ್ಪಟ್ಟ ಕಾರ್ಮಿಕರಿದ್ದರೆ ಅವರಿಗೆ ಈ ಒಂದು ವಿಷಯವನ್ನು ತಿಳಿಸಿ ಮತ್ತು ಈ ಒಂದು ವಿಡಿಯೋನ ಹಂಚಿ ಅವರು ಕೂಡ ಕೇಂದ್ರ ಸರ್ಕಾರದ ಈ ಒಂದು ಉಚಿತ ಆರೋಗ್ಯ ತಪಾಸಣೆಯನ್ನು ಮಾಡಿಸ್ಕೊಳ್ಳೋದಕ್ಕೆ, ಅವರ ಆರೋಗ್ಯವನ್ನು ರಕ್ಷಣೆ ಮಾಡೋದಕ್ಕೆ ನೀವು ಸಹ ಕೈ ಜೋಡಿಸಿ. ಇದೇ ರೀತಿಯ ಜನೋಪಯೋಗಿ ಸುದ್ದಿಗಳಿಗಾಗಿ ದ ಫೆಡರಲ್ ಕರ್ನಾಟಕದ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರಿ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.